ಅಮ್ಮೋರೆ, ಕಾಫಿ. ಅಮ್ಮೋರೆ, ನೀವು ತುಂಬಾ ಬದಲಾಗಿದ್ದೀರಾ. ಇದೇ ಮೊದಲನೇ ಸಲ ನಿಮ್ ಬಾಯಿಂದ ಕೋಪ, ದ್ವೇಷ, ಸೇಡು ಅನ್ನೋ ಮಾತನ್ನ ಕೇಳ್ತಾ ಇರೋದು. ನಂಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಅಮ್ಮೋರೆ. ನಾನು ಅಷ್ಟೇ ಕಮಲಮ್ಮ. ಇದೇ ಮೊದಲನೇ ಸಲಿ ನಿಮ್ಮಿಬ್ಬರನ್ನ ಯಾರೋ ಹೊಡೆಯೋದನ್ನ ಕಣ್ಣಾರೆ ನೋಡಿರೋದು. ತನ್ನ ಸೈನಿಕರನ್ನ ಕಾಪಾಡ್ಕೊಳಕ್ಕಾಗದೆ ಇರೋ ರಾಣಿ ಬದುಕಿದ್ದು ವ್ಯರ್ಥ. ನಿಮ್ ಧೈರ್ಯನೇ ನನ್ನ ಬಲ, ನಿಮ್ಮ ಯೋಗಕ್ಷೇಮನೇ ನನ್ನ ಗೆಲುವು. ನಿಮ್ಮನ್ ಯಾವಾಗ ಹೊಡೆದ್ರೋ ಅವಾಗ್ಲೇ ನಾನು ಸತ್ತೋದೆ. ಈಗ ನಾನು ಮತ್ತೆ ಬದುಕ್ ಬರ್ಬೇಕು ಅಂತಂದ್ರೆ ಅವನು ಹೊಡಿಲೇಬೇಕು. ನಾನು ಏನೇ ಮಾಡಿದ್ರು ಕೇಳಕ್ ಯಾರೂ ಇಲ್ಲ ಅಂತ ಅನ್ಕೊಂಡವ್ರಿಗೆ ಅವ್ರಿಗಿಂತ ಡಬ್ಬಲ್ ಆಗಿ ಹೊಡೆಯೋಕೆ ಜನ ಇದ್ದಾರೆ ಅಂತ ಅರ್ಥ ಮಾಡಿಸ್ಬೇಕು. ನೀವು ಅವ್ರಿಗೊಡ್ಸೋದು, ಅವ್ರು ಮತ್ತೆ ನಿಮ್ಗೊಡ್ಸೋದು, ಇದು ಒಂದೇ ಪರಿಹಾರ ಅಲ್ಲ ಅಮ್ಮೋರೆ. ನಾನ್ ಸುಮ್ನಿದ್ರೆ ಅವರು ನಮ್ಮನ್ನ ಹೊಡೆಯೋದನ್ನ ಬಿಟ್ಬಿಡ್ತಾರ ಕಮಲಮ್ಮ? ನೀವೇ ಹೇಳಿ. ಒಂದ್ ವೇಳೆ ಹುಚ್ಚು ನಾಯಿ ಕಚ್ಚಿತು ಅಂತಂದ್ರೆ ಅದಕ್ಕೆ ಇಂಜೆಕ್ಷನ್ ಹಾಕಿಸ್ಕೊಳ್ಳೋದ್ ಮಾತ್ರ ಪರಿಹಾರ ಅಂತ ಅಲ್ಲ. ಆ ಹುಚ್ಚ ನಾಯಿನ ಹೊಡೆದು ಸಾಯಿಸ್ಬೇಕು, ಅದು ಒಂದೇ ಪರಿಹಾರ ಇರೋದು. ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ ಕಮಲಮ್ಮಜ್ಜಿ. ಅಮ್ಮ ಅವತ್ ರಾತ್ರಿ ನನ್ ಜೊತೆ ಇದ್ದಾಗ ನೀವಿಬ್ರು ಸ್ಟೇಷನ್ ಅಲ್ಲಿ ಅದೆಷ್ಟು ಕಷ್ಟಪಟ್ಟಿರ್ತೀರಾ. ಏನ್ ಪುಟ, ಅಮ್ಮ ನಿನ್ ಜೊತೆ ಇದ್ರಾ? ಕಮಲಮ್ಮ, ಅಲ್ಲಿ ಆಗಿದೆ ಬೇರೆ. ನಾನ್ ನಿಮ್ಗೆಲ್ಲ ಆಮೇಲೆ ವಿವರವಾಗಿ ಹೇಳ್ತೀನಿ. ಹಲೋ. ಹಲೋ ಮೇಡಮ್. ಹಾ ಶಿವಕುಮಾರ್, ಹೇಳಿ. ಮೇಡಮ್, ಪಾರ್ಥನ ಹೆಂಡತಿ ಮಗು ಊರಿಗೆ ಹೋಗಿದ್ರು ಅನ್ಸುತ್ತೆ. ಈಗ ಬಸ್ ಹಿಡಿತಾ ಇದ್ದಾರೆ. ಹಾಗಿದ್ರೆ ಅವರು ಅವ್ರ ಮನೆ ಕಡೆ ಹೋಗೋ ಗಾಡಿನ ಹತ್ತಬಾರ್ದು, ನಮ್ ಕಾರ್ ಹತ್ತಬೇಕು. ಅಡ್ರೆಸ್ ಕಳಿಸ್ತೀನಿ, ಎತ್ತಾಕೊಂಡ್ ಬನ್ನಿ. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನ್ ಹೇಳ್ತೀನಿ. ಇನ್ಸ್ಪೆಕ್ಟರ್ ಪಾರ್ಥ ಸಾರಥಿಗೆ ನಾನೇ ಕಾಲ್ ಮಾಡ್ಲಾ ಮೇಡಮ್? ಬೇಡ ಬೇಡ, ಅವನನ್ನ ಅಲ್ಲಿಗೆ ಕರ್ಸೋದಿಕ್ಕೆ ಬೇರೆನೇ ಪ್ಲಾನ್ ಮಾಡ್ತೀನಿ. ಆ ಮೀನನ್ನ ಬಲೆ ಹಾಕಿ ಹಿಡಿಬಾರ್ದು ಶಿವಕುಮಾರ್, ಅದನ್ನ ಗಾಳ ಹಾಕಿನೇ ಹಿಡಿಬೇಕು. ಆಗ್ಲೇ ನೋವು ಜಾಸ್ತಿ ಆಗೋದು. ಅಂದಹಾಗೆ ನೀವೊಬ್ರೇ ಇದ್ದೀರಾ, ಜೊತೆಲಿ ಹುಡುಗರು ಇದ್ದಾರಾ? ಅರೇಂಜ್ ಮಾಡ್ಕೊಳ್ತೀನಿ ಮೇಡಮ್. ಸರಿ, ನೀವು ಹುಷಾರು. ಆಯ್ತು ಮೇಡಮ್. ಸರಿ, ನೀವು ಜಾಗ ರೀಚ್ ಆದ್ಮೇಲೆ ನನಗೆ ಕಾಲ್ ಮಾಡಿ. ಸರಿ ಮೇಡಮ್. ಏನ್ ಕಮಲಮ್ಮ ಹಾಗ್ ನೋಡ್ತಾ ಇದ್ದೀರಾ?
ನೀವು ಸಾಕಿದ ಮಗಳು ಶಿವಗಾಮಿ ನೆನೆ ಸ್ಟೇಷನ್ ಅಲ್ಲೇ ಸತ್ತೋದ್ಲು ಕಮಲಮ್ಮ. ಈಗ ನಿಮ್ ಮುಂದೆ ನಿಂತಿರೋದು ಹೊಸ ಶಿವಗಾಮಿ. ಇವಳಿಗೆ ಕೈ ಹಿಡ್ದು ಕಾಪಾಡಕ್ಕೂ ಬರುತ್ತೆ, ಸಮಯ ಬಂತು ಅಂತಂದ್ರೆ ಕುತ್ತಿಗೆ ಕುಯ್ಯಕ್ಕೂ ಬರುತ್ತೆ. ಡೌಟು. ಏನ್ ಪುಟ್ಟ ಅದು? ನೀನು ಅರೆಸ್ಟ್ ಆಗಿದ್ದೀನ ರಾತ್ರಿ ನೀನ್ ನನ್ ಜೊತೆಗ್ ಮನೆಗ್ ಬಂದಿದ್ದೆ, ನನ್ ಜೊತೆಲೇ ಇದ್ದೆ. ಬೆಳಗ್ಗೆ ನೀನೇ ನನ್ನನ್ ರೆಡಿ ಮಾಡಿ ಸ್ಕೂಲ್ಗೂ ಕಳಿಸ್ದೆ. ಆದ್ರೆ ನೀನ್ ಮನೆಗ್ ಬಂದಿದ್ದು ಕಮಲಮ್ಮಜ್ಜಿ ರೂಪಾ ಆಂಟಿ ಗೊತ್ತೇ ಇಲ್ಲ. ಅದಕ್ಕೆ ನಂಗೆ ಡೌಟ್ ಆಗ್ತಾ ಇದೆ. ನೀನು ನನಗ್ ತಲೆ ಬಾಚ್ಬೇಕಾದ್ರೆ ನಾನ್ ನಿನ್ ಜೊತೆ ಸೆಲ್ಫಿ ತಗೊಂಡಿದ್ದೀನಿ. ಅಯ್ಯೋ ಅಮ್ಮ, ನಾನ್ ಮಾತ್ರ ಇದ್ದೀನಿ, ನೀನಿಲ್ಲ. ಕಂದ, ಅವತ್ತು ನಾನು ಬೇಕು ಅಂತಾನೆ ನೀನ್ ಸೆಲ್ಫಿ ತಗೊಳ್ಳುವಾಗ ಕ್ಯಾಮ್ರಾಯಿಂದ ನನ್ ಮುಖಾನ ಆಚೆ ತಗೊಂಡೆ. ಅದಕ್ಕೆ ಇದ್ರಲ್ಲಿ ನೀನೊಬ್ಳೆ ಕಾಣಿಸ್ತಿದ್ಯಾ. ಹೌದಾ? ನನ್ ಮನೆಗೆ ನನ್ ರೂಪದಲ್ಲಿ ನಾನ್ ಇಲ್ದೇ ಇರುವಾಗ ನನ್ ಮಗಳನ್ನ ನೋಡ್ಕೊಳಕ್ಕೆ ಅಂತ ಆ ದೇವಿನೇ ಬಂದಿದ್ದಾಳೆ.